ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ದ ನಮ್ರತಾ ವ್ಲಾಗ್ಸ್. ಸೊ ಗಾಯ್ಸ್, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಎಮ್ರೈಟ್ಸ್ ಫ್ಲೈಟಲ್ಲಿ ಯಾವ ಸೀಟ್ಸ್ನ ಬುಕ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಅಂತ. ಎಸ್ ಗಾಯ್ಸ್, ನಾವು ಬುಕ್ ಮಾಡಿರೋದು ಎಮ್ರೈಟ್ಸ್ A380 ಎಕನಾಮಿ ಕ್ಲಾಸ್. ಸೊ ಗಾಯ್ಸ್, ಇಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಸ್ಟೇರ್ಸಿಂದನೇ ನಾವು ಬಿಸ್ನೆಸ್ ಇಲ್ಲ ಫಸ್ಟ್ ಕ್ಲಾಸ್ಗೆ ಎಂಟರ್ ಆಗ್ಬೋದು. ಸೊ ಗೈಸ್, ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಬಿಸ್ನೆಸ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಹೋಗಿ ನಿಮಗೆ ಹೇಗಿತ್ತು ಬಿಸ್ನೆಸ್ ಮತ್ತು ಫಸ್ಟ್ ಕ್ಲಾಸ್ ಅಂತ ತೋರಿಸ್ಬೋದು. ಸೊ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋಣ. ಫ್ಲೈಟ್ ಒಳಗಡೆ ಕೊಟ್ಟಿದ್ದೀವಿ. ಸೊ ನಂದು ಬಂದು ವಿಂಡೋ ಸೀಟು. ಸೊ ಈ ಎಮ್ರೈಟ್ಸ್ ಫ್ಲೈಟಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ನಿಮಗೆ ಗೊತ್ತಿದ್ದಂಗೆ ಎಮ್ರೈಟ್ಸ್ ಫ್ಲೈಟ್ ಒನ್ ದ ವರ್ಲ್ಡ್ಸ್ ಮೋಸ್ಟ್ ಲಕ್ಸುರಿಯಸ್ ಏರ್ಲೈನ್ ಅಂತಲೇ ಹೇಳ್ಬೋದು, ಈವನ್ ಇನ್ ಎಕನಾಮಿ ಕ್ಲಾಸ್. ನೆಕ್ಸ್ಟು ಇನ್ನೇನು ತಡ ಮಾಡೋದು, ಬನ್ನಿ ಎಲ್ಲ ಫೀಚರ್ಸ್ನ ನಾವು ನೋಡೋಣ. ಸೊ ಗೈಸ್, ಫಸ್ಟ್ ನೋಡೋದಿದ್ರೆ ನಮಗೆ ಫಸ್ಟ್ ಇಲ್ಲಿ ಏನು ಕಾಣಿಸ್ತದೆ ಅಂದರೆ ಒಂದು ಪ್ರಾಪರ್ ಐಪ್ಯಾಡ್ ಇದೆ. ಸೊ ಇಲ್ಲಿ ನಮಗೆ ಇನ್ಫಾರ್ಮೇಷನ್, ಕನೆಕ್ಟಿವಿಟಿ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ನಾವು ಕನೆಕ್ಟಿವಿಟಿಗೆ ಫಸ್ಟ್ ಹೋಗೋಣ. ಸೊ ಕನೆಕ್ಟಿವಿಟಿ ಹೋದಾಗ ನಮಗೆ ನೀವು ಪ್ಯಾಸೆಂಜರ್ ಸರ್ವೆ ಆಗಿರಲಿ, ಇನ್ ಸೀಟ್ ಪವರ್, ಸೀಟ್ ಟು ಸೀಟು, ವೈಫೈ ಕನೆಕ್ಟ್ ಮಾಡೋದು ಹೇಗೆ ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಿಡೋಣ. ಸೊ ಫಸ್ಟ್ ಇನ್ಫಾರ್ಮೇಷನ್ಗೋಣ. ಸೊ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಟು ಟುಡೇಸ್ ಫ್ಲೈಟ್. ಸೊ ಟುಡೇಸ್ ಫ್ಲೈಟ್ಸ್ ನೋಡಿ, ಇಲ್ಲಿ ಫುಲ್ ಫ್ಲೈಟ್ ವ್ಯೂ ಕಾಣಿಸುತ್ತೆ. ಸೊ ವಿ ಕ್ಯಾನಾಟ್ ಝೂಮ್ ಇಟ್, ಐ ಆಮ್ ಝೂಮಿಂಗ್ ಇಟ್, ಬಟ್ ನಮಗೆ ಒಂದು ಪ್ರಾಪರ್ ಕ್ಯಾಮ್ರಾ ಸಿಗುತ್ತೆ. ಅದು 2-3 level camera. This is from the upper face, this is from the this is maybe from the side, and then this is from the back side maybe. So ನೆಕ್ಸ್ಟ್ ಬಂದು ನಮ್ಮ ಫ್ಲೈಟ್ ನಂಬರ್ ಬರುತ್ತೆ. ಅದಾದಮೇಲೆ ಎವ್ರಿಥಿಂಗ್, ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಟೈಮ್ ತಗೊಳುತ್ತೆ, ಎವ್ರಿಥಿಂಗ್. ದಟ್ಸ್ ದ ಇನ್ಫಾರ್ಮೇಷನ್ ಇನ್ ಟುಡೇಸ್ ಫ್ಲೈಟ್. ಸೊ ಫ್ಲೈಯಿಂಗ್ ಎಮ್ರೈಟ್ಸ್ ನಾವು ನೋಡೋಣ. ಸೊ ಏನೇನಿದೆ ಇಲ್ಲಿ, ಸೊ ಇಲ್ಲಿ ಎಷ್ಟೊಂದು ಏನೇನೋ ಇದೆ. ಸೊ ಫಸ್ಟ್ ಬಂದರು ಇಂಟ್ರೊಡಕ್ಷನ್ನ ನೋಡೋಣ. ಸೊ ಇಂಟ್ರೊಡಕ್ಷನ್ನ ನೋಡಿದ್ರೆ ಇಲ್ಲಿ ಈ ಎಮ್ರೈಟ್ಸ್ ಫ್ಲೈಟ್ದು ಇಂಟ್ರೊಡಕ್ಷನ್ಸ್ ಏನೇನಿದೆ, ಸ್ಟೋರಿ ಹೆಂಗಿತ್ತು, ದುಬೈಯಿಂದನೇ ಸ್ಟಾರ್ಟ್ ಆಗಿದ್ದು, ಅದಾದಮೇಲೆ ಹೌ ಮೆನಿ ಅವಾರ್ಡ್ಸ್ ದೇ ಹ್ಯಾವ್ ರಿಸೀವ್ಡ್ ಆ್ಯಂಡ್ ಹೂ ಆರ್ ದ ಪಾರ್ಟ್ನರ್ಸ್, ಆ್ಯಂಡ್ ದೆನ್ sports. Okay, wait, they are doing some announcement. Let us look into that. ಸೊ ನೆಕ್ಸ್ಟು ಸ್ಪೋರ್ಟ್ಸ್ ಸ್ಪಾನ್ಸರ್ಶಿಪ್, ಇದು ಅನೌನ್ಸ್ಮೆಂಟ್ ನಡೀತಾ ಇದೆ. ಸೊ ಇದು ವರ್ಕ್ ಆಗಲ್ಲ. ಸೊ ವಿ ಹ್ಯಾವ್ ಟು ಲಿಸನ್ ಟು ದೆಮ್. ಅದಾದಮೇಲೆ ವರ್ಕ್ ಆಗುತ್ತೆ. ನೋಡಿ, ವರ್ಕೇ ಆಗ್ತಾ ಇಲ್ಲ. ಸೊ PAದು ಅನೌನ್ಸ್ಮೆಂಟ್ ಮುಗ್ದಾದ ಮೇಲೇ ಇದು ವರ್ಕ್ ಆಗೋದು. ಸೊ ಲೆಟ್ಸ್ ಟೇಕ್ ಅ ಬ್ರೇಕ್. ಸೊ ಯಾ ಗೈಸ್, ಇವಾಗ ಅನೌನ್ಸ್ಮೆಂಟ್ ಮುಗಿದಿದೆ. ಸೊ ಲೆಟ್ ಅಸ್ ಕಂಟಿನ್ಯೂ. ಸ್ಪೋರ್ಟ್ಸ್ ಸ್ಪಾನ್ಸರ್ಶಿಪ್, ಸ್ಪೋರ್ಟ್ ಅಂತೇನೋ. Come from 18 countries and speak 15 languages. Is there anything we can do to help you? Please let us know. What I was saying the sports sponsorships ಏನೇನಾಗಿದೆ. ಸೊ something introduction, why we need this. Now let us go back, and then ದುಬೈಯಲ್ಲಿ ಏನೇನು ಪ್ಲೇಸಸ್ ಇದೆ, ಏನೇನೆಲ್ಲ ಡೈನಿಂಗ್ ಆಪ್ಷನ್ಸ್ ಇದೆ, ಶಾಪಿಂಗ್ ಆಪ್ಷನ್ಸ್, ವೇರ್ ದ ವಾಟರ್ ಪಾರ್ಕ್ಸ್ ಆರ್, ವೇರ್ ಇಸ್ ದ ಬೀಚಸ್, ವೇರ್ ಇಸ್ ದ ಗುಡ್ ಹೋಟೆಲ್ಸ್, ಎಲ್ಲ ಇನ್ಫಾರ್ಮೇಷನ್ಸು ನಿಮಗೆ ಸಿಗುತ್ತೆ. ಸೊ ದೇ ಪ್ಲೇಯಿಂಗ್ ದಿ ಅಡ್ವರ್ಟೈಸ್ಮೆಂಟ್ ವೆನ್ ಐ ಆಮ್ ಶೂಟಿಂಗ್ ದಿ ವ್ಲಾಗ್. Or connect via mobile data roaming or great value Wi-Fi and share your journey with family and ಸೊ ಗೈಸ್, ಸೊ ನಾವು ಯಾವುದಾದ್ರೂ ಒಂದು ನಿಮಗೆ ತೋರಿಸ್ಬೇಕು ಅಂದರೆ ಲೆಟ್ ಅಸ್ ಸೀ ಅ ಡೈನಿಂಗ್ ಆಪ್ಷನ್ಸ್. ಸೊ ದೇರ್ ಇಸ್ ಸೋ ಮೆನಿ ರೆಸ್ಟೋರೆಂಟ್ಸ್ ಹಿಯರ್ ವೇರ್ ಯು ಕ್ಯಾನ್ go and eat. So kid-friendly restaurants ಯಾವುದಾದ್ರೆ. So there are so many things. So let's play. Ground personnel, please leave this aircraft. Thank you.
ಸೊ ಗೈಸ್ ಇದಕ್ಕಿಂತ ಮೊದಲು ಲೆಟ್ ಅಸ್ ಸ್ಪೀಕ್ ಅಬೌಟ್ ದ ಲೆಗ್ ಸ್ಪೇಸ್ ತುಂಬ ಕಂಫರ್ಟಬಲ್. ದೆನ್ ಟ್ರೇ ಟೇಬಲ್, ಸಿ ದ ಟ್ರೇ ಟೇಬಲ್. ಸೊ ದಿಸ್ is like a normal Indigo wala. It's not that huge. So yeah, let's close it. So guys, ಇದು ಬಂದು charging ports, and then it is USB ports, and this is the controlling system. ಸೊ ಗೈಸ್ ಸೀಟ್ಸ್ನ ಕೂಡ ಇವರು ಬ್ರೌನಿಶ್ ಥೀಮಲ್ಲಿ ಮಾಡಿದರು, ಸೊ ದ್ಯಾಟ್ ಲೈಕ್ ದುಬೈ ಸ್ಯಾಂಡ್ ವೈಬ್ಸ್ ಸಿಗಲಿ ಅಂತ. ಸೊ ಲೆಟ್ ಮಿ ಶೋ ಯು ಗೈಸ್. ಸೊ ಗಾಯ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ನಾವು ಹೋಗ್ತಾ ಇರೋದು ದುಬೈಗೆ. ಈ ಫ್ಲೈಟ್ ಒಂದು ಫೀಚರ್ಸ್ ಏನಂದರೆ, ನೀವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಕಂಫರ್ಟ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಗೈಸ್, ನೀವು ಹಾಗೆ ಎಂಟರ್ಟೈನ್ಮೆಂಟ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಮೂವಿಗಳು ಸಿಗುತ್ತೆ, ಸೇಮ್ ಲೈಕ್ ನೆಟ್ಫ್ಲಿಕ್ಸ್. ಆದರೆ ನನಗೆ ಕನ್ನಡ ಮೂವಿ ಸಿಗುತ್ತಾ ಅಂತ ಸಖತ್ ಹುಡುಕ್ತೆ, ಬಟ್ ನನಗಂತೂ ಸಿಕ್ಕಿಲ್ಲ. ನೀವೇನಾದರೂ ಕನ್ನಡ ಮೂವಿನ ಎಮಿರೇಟ್ಸ್ ಫ್ಲೈಟಲ್ಲಿ ನೋಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗೆ ನಾನು ಬ್ಲ್ಯಾಂಕೆಟ್ಸ್ನ ಟ್ರೈ ಮಾಡ್ತಾಯಿದ್ದೆ. ಈ ಬ್ಲ್ಯಾಂಕೆಟ್ಸು 100% ರೀಸೈಕಲ್ ಪಾಲಿಸ್ಟರ್ ಮತ್ತು 28 ರೀಸೈಕಲ್ ಬಾಟಲ್ಸಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಮೆಟೀರಿಯಲ್ ತುಂಬ ಸಾಫ್ಟ್, ವಾರ್ಮ್ ಮತ್ತು ಲೈಟ್ ವೇಟ್ ಅಂತ ನನಗನ್ನಿಸ್ತು. ಹಾಗೆ ಇದನ್ನು ಎಕೋ ಥ್ರೆಡ್ ಟೆಕ್ನಾಲಜಿಯಿಂದ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವೇನಾದರೂ ಬಿಸ್ನೆಸ್ ಕ್ಲಾಸ್, ಫಸ್ಟ್ ಕ್ಲಾಸಲ್ಲಿ ಹೋದರೆ ನಿಮಗೆ ಪ್ರೀಮಿಯಮ್ ಫ್ಯಾಬ್ರಿಕ್ ಮೆಟೀರಿಯಲಿಂದಾನೇ ಬ್ಲ್ಯಾಂಕೆಟ್ ಸಿಗುತ್ತೆ. ಸೊ ಗೈಸ್, ಈಗ ನಾನು ಎಮಿರೇಟ್ಸ್ ಎಕನಾಮಿ ಕ್ಲಾಸ್ ಇಯರ್ಫೋನ್ಸ್ನ ನಾನು ಟ್ರೈ ಮಾಡ್ತಾ ಇದ್ದೆ. ನಾನು ಕೇಳ್ಪಟ್ಟಿದ್ದೆ ಈ ಇಯರ್ಫೋನ್ಸು ಆ್ಯಾವ್ರೇಜ್ ಆಗಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ. ಆದರೆ ಬಿಸ್ನೆಸ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಬೋಸ್ ಕಂಪ್ನಿ ಅವರ ಇಯರ್ಫೋನ್ಸ್ ಸಿಗುತ್ತೆ. ಬೋಸ್ ಕಂಪ್ನಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಗೈಸ್, ನಿಮಗೆ ಗೊತ್ತು, ಮೋರ್ ಮನಿ ಮೋರ್ ಲಕ್ಸುರಿ ಅಂತ. ಎನಿವೇಸ್, ನಾವು ಇಲ್ಲಿ A380ಯಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ತುಂಬಾ ಇರುತ್ತೆ. ಸೊ ಅದನ್ನು ಒಂದು ಇನ್ಸ್ಟ್ರಕ್ಷನ್ ಕಾರ್ಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಸಮ್ ಮ್ಯಾಗ್ಝೀನ್, ಅದಾದಮೇಲೆ ವಾಮಿಟ್ ಬ್ಯಾಗ್, ದಟ್ಸ್ ಆಲ್. ಸೊ ಗೈಸ್, ಹೀಗೆ ನಾವು ಮಾತಾಡ್ತಾ ಇದ್ದಂಗೆ ನಮ್ಮ ಫ್ಲೈಟ್ ಕೂಡ ಟೇಕ್ ಆಫ್ ಆಗ್ತಾ ಬಂತು. ಸೊ ನಾನಿಲ್ಲಿ ಕಂಟ್ರೋಲ್ ಸಿಸ್ಟಮಿಂದ ಸೀಟ್ ಟು ಸೀಟ್ ಫೋನ್ ಕೂಡ ಮಾಡ್ಬೋದು. ಅಸ್ಯೂಮ್ ದಟ್ ನಿಮ್ಮ ಫ್ರೆಂಡ್ ಎಲ್ಲರೂ ಮುಂದೆ ಸೀಟಲ್ಲಿದ್ದಾರೆ ಅಂದರೆ ನೀವು ಇಲ್ಲಿಂದ ಅವ್ರಿಗೆ ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಅ ಕೂಲ್ ಫೀಚರ್. ಮತ್ತು ನೆಕ್ಸ್ಟು ಹೀಗೆ ನೋಡ್ಕೊಂಬನ್ನಿ ಹೇಗೆ ಟೇಕ್ ಆಫ್ ಆಗ್ತಾ ಇದೆ ಅಂತ. ಕತ್ಲಿದೆ, ಬಟ್ ಆಲ್ಸೋ ನೀವು ಬೆಳಕಿದ್ದಾಗ ನೋಡೋದ್ರಿಂದ ಸಕ್ಕದಾಗಿ ಕಾಣಿಸುತ್ತೆ. ಸೊ ನಾವು ಮಿಡ್ ನೈಟ್ ಹೋಗಿದ್ರಿಂದ. ಸೊ ಗೈಸ್, ಲೆಟ್ಸ್ ಟೇಕ್ ಅ ಕ್ವಿಕ್ ನ್ಯಾಪ್. ಸೊ ಗೈಸ್, ನಾನು ಬ್ರೇಕ್ಫಾಸ್ಟ್ ಬರೋಕ್ಕಿಂತ ಮೊದಲು ಒಂದು ಕ್ವಿಕ್ ನ್ಯಾಪ್ ತೊಗೊಂಡೆ. ಅದಾದಮೇಲೆ ನನ್ನ ಫೇವ್ರೆಟ್ ಡ್ರಿಂಕ್ನ ಎಂಜಾಯ್ ಮಾಡ್ತಾ ನಾನು ಮೂವಿನ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಬಂತು. ಸೊ ನೋಡೋಣ ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಗೈಸ್, ದಿಸ್ ವಾಸ್ ಮೈ ಮಿನಿ ಬ್ರೇಕ್ಫಾಸ್ಟ್. ಸೊ ಅವ್ರು ಕೂಡ ಬ್ರೇಕ್ಫಾಸ್ಟಿಂದ ನಮ್ಮ ಹೊಟ್ಟೆ ತುಂಬಿಲ್ಲ ಅಂದ್ರೂ ಎಮಿರೇಟ್ಸ್ ಫ್ಲೈಟಲ್ಲಿ ಹೇಗಿತ್ತು ಬ್ರೇಕ್ಫಾಸ್ಟ್ ಅಂತ ನಾನು ಹೇಳ್ತೀನಿ. ಸೊ ನಾನು ತೊಗೊಂಡಿದ್ದು ನಾನ್ ವೆಜ್ ಆ್ಯಂಡ್ ಮೈ ಪೇರೆಂಟ್ಸ್ ತೊಗೊಂಡಿದ್ದು ವೆಜ್. ಅವ್ರಿಗೆ ಇಡ್ಲಿ, ಶಾವಿಗೆ, ಸಾಂಬಾರ್, ಬನ್, ಬಿಸ್ಕೆಟ್ ಆ್ಯಂಡ್ ಯೋಗರ್ಟ್ ಟು ಸಮ್ ಡೆಸರ್ಟ್. ಇಟ್ ವಾಸ್ ಸೋ ನೈಸ್. ಆ್ಯಂಡ್ ದಟ್ ಯೆಲ್ಲೋ ಕಲರ್ ಏನು ನೋಡ್ತಿದ್ದಾರೆ, ನನಗದು ಹೆಸ್ರೂ ಗೊತ್ತಿಲ್ಲ. ದಟ್ ವಾಸ್ ಲೈಕ್ ಯಕ್, ಐ ಡಿ ನಾಟ್ ಇವನ್ ಲೈಕ್. ಅದಾದಮೇಲೆ ರಿಫ್ರೆಶ್ ಟ್ರಾವೆಲ್ ಕೂಡ ಕೊಟ್ಟಿದ್ರು ಫಸ್ಟ್ ಕೈ ಓಡಿಸ್ಕೊಳ್ಳೋಕ್ಕೆ. ದಟ್ ವಾಸ್ ಸೋ ಗುಡ್. ಸೊ ನನಗೆ ಸ್ಕ್ರಾಂಬಲ್ಡ್ ಎಗ್ ಬುರ್ಜಿ ಆ್ಯಂಡ್ ಪರೋಟಾನ ಕೊಟ್ಟಿದ್ರು. ಸೊ ಇಟ್ ವಾಸ್ ಕ್ವೈಟ್ ಓಕೆ. ಆ್ಯಂಡ್ ಅಷ್ಟರೊತ್ತಲ್ಲಿ ನಮ್ಮ ಡೆಸ್ಟಿನೇಷನ್ ಕೂಡ ನಾವು ರೀಚ್ ಆಗ್ತಾ ಬಂದ್ವಿ. ಇಟ್ ವಾಸ್ ಅರೌಂಡ್ 7 o'clock in the morning. ಸೊ ಗೈಸ್, ಬೆಂಗಳೂರು 1 hour 30 minutes ಮುಂದೆ ಇದೆ ದುಬೈ ಟೈಮಿಂಗ್ಸ್ನ ಕಂಪೇರ್ ಮಾಡಿದ್ರೆ. ಸೊ ಫಾರ್ ಎಕ್ಸಾಂಪಲ್, ದುಬೈಯಲ್ಲಿ 12 PM ಇದ್ದರೆ ಬೆಂಗಳೂರಲ್ಲಿ ಆಲ್ರೆಡಿ 1:30 PM ಆಗಿರುತ್ತೆ. ಸೊ ನೀವೇ ನೋಡ್ಬೋದು ಇಲ್ಲಿ ಎಷ್ಟೊಂದು ಸ್ಯಾಂಡಿ ಏರಿಯಾ ಇದೆ. ಇದನ್ನು ಡೆವಲಪ್ ಆಗ್ತಾ ಇದೆ. ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಹಾಗೆ ಒಂದು ಮನೆಗಳು ಕಾಣಿಸುತ್ತೆ. ಅದಾದಮೇಲೆ ಫುಲ್ಲಿ ಡೆವಲಪ್ಡ್ ಏರಿಯಾ ಕೂಡ ಕಾಣಿಸುತ್ತೆ. ಆ್ಯಂಡ್ ಫೈನಲಿ ವಿ ಆರ್ ಇನ್ ದುಬೈ. ವೆಲ್ಕಮ್ ಟು ದುಬೈ, ದಿ ಕ್ಯಾಪಿಟಲ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ನಾವೀಗ ಲ್ಯಾಂಡ್ ಆದ್ರಿ ದುಬೈಗೆ.
ಸೊ ಗಾಯ್ಸ್ ನೋಡಿ, ನಾವು ಇದೇ ಫ್ಲೈಟಲ್ಲಿ ಬಂದಿದ್ದು. ಸೊ ಈಗ ನಾವು ಬ್ಯಾಗೇಜ್ನ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟ್ರೈನ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿಂದ ಫ್ಲೈಟ್ ಇಳಿದ್ಮೇಲೆ -2 ಇಳ್ದು ಅಲ್ಲಿಂದ ತಿರ್ಗಾ ಒಂದು ಟ್ರೈನ್ ಎಕ್ಕಿ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡು ಅಲ್ಲಿ ಹೋಗಿ ಲಗೇಜ್ ತಗೋಬೇಕು. ಅಲ್ಲಿ ನಿಂತ್ಕೊಂಡಿದ್ದಾಳೆ. ನಮ್ಮವರೆಲ್ಲ ಎಲ್ಲಿ ಅಂತ ಕೇಳೋ ಅವರು. ಲಗೇಜ್ ಎತ್ಕೊಳಕ್ಕೆ ಹೋಗ್ತಾ ಇದ್ದೀರಿ ಇವಾಗ. ಬಾಯ್, ಕಮ್ ಟು ದುಬೈ. ಲಗೇಜ್ ಇಸ್ಕೊಳ್ಳೋಕ್ಕೋಸ್ಕರ ರೋಬಾನು ಇರುತ್ತಿಲ್ಲಿ. ಇದೇನಾ ನಮ್ಮದು? ನೋಡಿ ಯಾರಾದರೂ ನಮ್ಮವರು? ಹಾಂ, ಇದ್ದಾರೆ. ಲಗೇಜ್ ಅಲ್ಲಿ ಹಾಕೋ ನೋಡು. DK 569 ಬ್ಯಾಂಗ್ಳೂರು. ಸೊ ಗಾಯ್ಸ್, ನೀವು ದುಬೈ ಏರ್ಪೋರ್ಟಿಂದ ಈಚೆ ಬರ್ತಿದ್ದಂಗೆ ಎಲ್ಲರೂ ಬೋರ್ಡ್ ಇಟ್ಕೊಂಡು ವೆಲ್ಕಮ್ ಟು ದುಬೈ ಅಂತ ಗ್ರೀಟ್ ಮಾಡ್ತಾ ಇರ್ತಾರೆ. ಸೊ ನಾವು ಇಲ್ಲಿ ಕ್ಯಾಬ್ನ ಬುಕ್ ಮಾಡಿದ್ರಿ. ಸೊ ಕ್ಯಾಬ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೂಡ ಲೈನ್ ಇತ್ತು. ಆ ಲೈನ್ನ ದಾಟಿ ಸೊ ಈ ಕ್ಯಾಬ್ಗೆ ನಾವು ಹೋಗಬೇಕಾಗಿತ್ತು. ಸೊ ಕ್ಯಾಬ್ನ ಹತ್ತಿ ನಾವು ನಮ್ಮ ಹೋಟೆಲ್ಗೆ ಹೊರಟ್ರಿ. ಸೊ ಗೈಸ್, ಇಲ್ಲಿ ನೋಡಿ 7 Seas ಹೋಟೆಲಲ್ಲಿ ಇದ್ದೀವಿ. ಇವರೇನೋ ಚಕಬಜ್ಜ ಚಬದ್ದು ಭುಜ ಅಂತ ಮಾತಾಡ್ತಾ ಇದ್ದಾರೆ. ಸೊ ಅದನ್ನು ನನಗೇನು ಮಾತಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ದುಬೈ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ನೋಡಿ, 2 ದಿರಮ್ಮು, 1 ದಿರಮ್ಮು, 2 ದಿರಮ್, 6 ದಿರಮ್ ವಾಟರ್ ಬಾಟಲ್, 8 ದಿರಮ್ ಯಾವುದು ಬಾಸ್ ಅಂತ ವಾಟರ್ ಬಾಟಲ್ ಅಲ್ಲ. ವಾಟ್ರ್ ಕಾಸ್ಟ್ಲಿ ಬಾಯ್ ಎಲ್ಲ. ಅಂಡ, ಮೊಟ್ಟೆ, ಸ್ಕಾಚ್ ನೋಡಪ್ಪ 5 ದಿರಮ್. ಬೆಂಗಳೂರಾದರೆ 10 ರೂಪಾಯಿ ಸಿಗ್ತದೆ. ಇಲ್ಲಿ ಅಂದರೆ 5 20 200 300 ರೂಪಾಯಿ ಹತ್ತಿರ ಬೀಳ್ತದೆ ಸ್ಕಾಚ್. 16 ದಿರಮ್. ಚಾಕ್ಲೇಟ್ಸ್ 7 ದಿರಮ್. 7 ದಿರಮ್ಮು 724 300 ರೂಪಾಯಿ. 7 ರೂಪಾಯಿ ಅಂದ್ಕೊಂಡ. ಬ್ರೋಕ್ಲಿ ನೋಡಿ, ಹಾಲು, ಮಿಲ್ಕ್ ನೋಡಿ ಹೆಂಗಿದೆ ಅಲ್ಲಿ. ಗ್ರೇಪ್ಸ್ 6 ರೂಪಾಯಿ ಗ್ರೇಪ್ಸ್. 6 ರೂಪಾಯಿ ಅಲ್ವಾ? ಬ್ರೋಕ್ಲಿ, ಬ್ಲೂಬೆರಿ 5 ರೂಪಾಯಿ. ಎಂಟದ ಬ್ಲೂಬೆರಿಯಲ್ಲಿ ಎಷ್ಟು ಕಮ್ಮಿ ನೋಡಪ್ಪ, 5 ರೂಪಾಯಿ ಅಂದರೆ ನೋಡು. 5 ಅಂದರೆ ಎಷ್ಟು? 5 ಅದೇ 150 ರೂಪಾಯಿ. 150 ರೂಪಾಯಿ. ನಮ್ದಲ್ಲಿ 200 ರೂಪಾಯಿ. ಚೆರಿ ಟೊಮ್ಯಾಟೊ, ಮಶ್ರೂಮ್. ಇದೇನಿದು ತಲೆ ಹೆಂಗೈತಿ? ಬಿಟ್ಬಾರ್ದು. ಬೇಬಿ ಕ್ಯಾರೆಟ್ 1 ದಿರಮ್, 2 ದಿರಮ್ 50 ರೂಪಾಯಿ. 13 ಮುಚ್ಚು ಬೇಡ ಕಡೆ, ಮುಟ್ಬಾರ್ದಲ್ಲಿ ಮುಟ್ಟರೆ ತಗೋಬೇಕು. ಪಿಜ್ಜಾ ನೋಡೆಲ್ಲ ಇದು ವಾಟರ್ ಬಾಟಲ್ ಇದೆ ನೋಡಿ. 11 ದಿರಮ್ 130 ರೂಪಾಯಿ. ಬದನೆಕಾಯಿ 3 ದಿರಮ್. ಇಲ್ಲಿ ಆನಿಯನ್ ಅದು ಇಂಡಿಯನಾ? ಇದು ವೈಟ್ ಆನಿಯನ್, ಇದು ಇಂಡಿಯನ್ ಇಂಡಿಯನ್ ಆನಿಯನ್. ಹೇಳ್ಬೇಕು, ಗ್ಲಾಸ್ ಬಿಡ್ಕೊಂಡಿದ್ಯಾ? ಕ್ಯಾರೆಟ್ ಟೊಮೆಟೊ ನೋಡಿ, ಟೊಮೆಟೊ ನೋಡಿ ಬೈಕೊಂತಾರೆ ಎಷ್ಟಿದೆ. ಹೂವ ಇದೆಷ್ಟಿದೆ ನೋಡು.
ಅಯ್ಯೋ ನಿಮ್ಮ ಅಮ್ಮಂಗೆ ಕೊಡೋಣ ಅಂದ್ಕೊಂಡೆ. 24 ದಿರಮ್. ಎಂಟು ದಿರಮ್. ಸೊ ಗಾಯ್ಸ್, ಹಾಗೆ ಒಂದು ಕ್ವಿಕ್ ರೂಮ್ ಟೂರ್ನ ನೋಡ್ಕೊಂಡು ಬನ್ನಿ. ಸೊ ಗಾಯ್ಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗು ನನ್ನ ಡೇ 1 ದುಬೈಯಲ್ಲಿ ಹೇಗಿತ್ತು ಅಂತ ಇರುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಅಂಟಿಲ್ ವಿ ಮೀಟ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.